ಬೆಂಗಳೂರು ರಸ್ತೆಗಳ ಅಭಿವೃದ್ಧಿಗೆ ಪಾಲಿಕೆಯು ಕೋಟಿ ಹಣ ಖರ್ಚು ಮಾಡಿದೆ. ಎರಡು ವರ್ಷದಲ್ಲಿ ಗುಂಡಿಗಳನ್ನು ಮುಚ್ಚಲು ಬಿಬಿಎಂಪಿ ಮಾಡಿದ ಖರ್ಚು ಕೇಳಿದ್ರೆ ನೀವೇ ಒಂದ್ಸಾರಿ ದಂಗಾಗಿ ಹೋಗ್ತೀರಿ. ರಸ್ತೆಗಳ ದುರಸ್ತಿಗೆ ಕೋಟಿ ಖರ್ಚು. 2 ವರ್ಷಕ್ಕೆ ಬರೋಬ್ಬರಿ 5,000 ಕೋಟಿ ವೆಚ್ಚ. ಬ್ರ್ಯಾಂಡ್ ಬೆಂಗಳೂರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸಿಂಗಾಪುರ ಲೆವೆಲ್ಗೆ ಡೆವಲಪ್ಮೆಂಟ್ ಮಾಡಬೇಕು, ಇಡೀ ರಾಷ್ಟ್ರವೇ ತಿರುಗಿ ನೋಡಬೇಕು ಅಂತ ಶಪಥ ಮಾಡಿದ್ದಾರೆ. ಆದರೆ ಸಿಟಿ ಮಾತ್ರ ಬದಲಾಗ್ತಾನೆ ಇಲ್ಲ. ಡೆವಲಪ್ಮೆಂಟ್ ಆಗೋದಿರ್ಲಿ, ರಸ್ತೆ ಗುಂಡಿಗಳನ್ನ ಮುಚ್ಚಿದ್ರೆ ಸಾಕಪ್ಪ ಅಂತಿದ್ದಾರೆ. ಈ ಮಧ್ಯೆ ಕಳೆದ 2 ವರ್ಷಗಳಲ್ಲಿ ರಸ್ತೆ ದುರಸ್ತಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ ಬಿಬಿಎಂಪಿ. 2 ವರ್ಷ 2 ತಿಂಗಳ ಅವಧಿಯಲ್ಲಿ ರಸ್ತೆ ಗುಂಡಿ ಹಾಗೂ ರಸ್ತೆಗಳ ದುರಸ್ತಿಗಾಗಿ 5,000 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿದೆ. ಸರ್ಕಾರಕ್ಕೆ ಸಲ್ಲಿಸಲು ಸಿದ್ಧಪಡಿಸಿರುವಂತಹ ಗುಂಡಿ ಆಡಿಟ್ ರಿಪೋರ್ಟ್ನಲ್ಲಿ ಈ ಅಂಶ ದಾಖಲಾಗಿದೆ. ಒಟ್ಟು 1,398 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿನ ಗುಂಡಿ ಮುಚ್ಚೋಕೆ ಇಷ್ಟೆಲ್ಲ ಹಣ ವ್ಯಯಿಸಿದೆ. ಎಲ್ಲೋಯ್ತಿ ದುಡ್ಡು ಅಂತ ನಾವು ನೋಡಿದಾಗ ಈಗಲೂ ಕೂಡ ವಾರ್ಡ್ ರಸ್ತೆಗಳನ್ನು ಹೊರತುಪಡಿಸಿ ಕೇವಲ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ಅಭಿವೃದ್ಧಿಗೆ ಮಾತ್ರ ಇದನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಇವತ್ತಿಗೂ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳಲ್ಲಿ ಇವತ್ತು ಬೆಂಗಳೂರು ಮಹಾನಗರದ ಕನಿಷ್ಠ 50,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳಿರ್ತಕ್ಕಂಥದ್ದು ದಾಖಲೆಗಳ ಸಮೇತ ನಮ್ಮ ಮುಂದೆ ಇದೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಚಿತ್ರಗಳನ್ನು ಕೂಡ ನಾವು ಮಾಡಿಸಿದ್ದೀವಿ. ಎಲ್ಲೋಯ್ತು ಅನ್ನೋ ಉತ್ತರವನ್ನು ಸಿದ್ದರಾಮಯ್ಯನವರು ಕೊಡಬೇಕಾಗತ್ತೆ. ಈ ಬೆಂಗಳೂರು ಮಹಾನಗರದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಕೊಡಬೇಕಾಗತ್ತೆ. ಗುಂಡಿ ಬಿದ್ದಾಗಲೆಲ್ಲ ಆದ್ಯತೆಯ ಮೇರೆಗೆ ಮುಚ್ಚಿಸುವ ಕೆಲಸ ಮಾಡ್ತಿದೆ. ಅಲ್ಲಿ ಹೈಕೋರ್ಟ್ನಿಂದ ನಿರ್ದೇಶನ ನೀಡಲಾಗಿದ್ದು, ಹೈಕೋರ್ಟ್ ವರದಿ ಸಲ್ಲಿಕೆಗೆ ಪಾಲಿಕೆ ಮುಂದಾಗಿದೆ. ಸರ್ಕಾರಕ್ಕೆ ಸಲ್ಲಿಸುತ್ತಿರುವ ವರದಿ ಪ್ರತಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಯಾವ ಏರಿಯಾ, ಎಷ್ಟು ಮೊತ್ತ, ಯಾವ ಕಾಮಗಾರಿ ಎಲ್ಲ ಎಲ್ಲೆಲ್ಲಿ ಮಾಡಲಾಗಿದೆ ಅನ್ನೋ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಆಕ್ಷನ್ ಟೇಕನ್ ರಿಪೋರ್ಟ್ ಅಂತ ನಾವು ಏನು ಹೇಳ್ತೀವಿ, ಆ ವರದಿನ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿತ್ತು. ಅದಕ್ಕೆ ಟೈಮ್ ತಗೊಂಡಿದ್ದೀವಿ. ಅದನ್ನು ಮುಂದಿನ ವಿಚಾರಣೆ ವೇಳೆಗೆ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಸ್ಥಿತಿ ವರದಿನ ನಾವು ಕೊಡ್ತೀವಿ. 2023 ಮೇಯಿಂದ 2025 ಜುಲೈವರೆಗೆ 5,032 ಕೋಟಿ 40,32,375 ರೂಪಾಯಿ ವೆಚ್ಚ ಆಗಿದೆ. ಈ ಒಂದು ವರದಿಯಲ್ಲಿ ಗುಂಡಿ ಮುಚ್ಚೋಕೆ ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆ ಚಿಲ್ಲರೆ ಕಾಮಗಾರಿಗೆ ಹಣ ಖರ್ಚಾಗಿದೆಯಂತೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರೂ ಬೆಂಗಳೂರಿನಲ್ಲಿ ಮಾತ್ರ ಗುಂಡಿಗಳು ರಾರಾಜಿಸ್ತಿರೋದ್ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.